ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಇನ್ನೇನು ಯುಗಾದಿ ಹಬ್ಬ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಬಂದೇ ಬಿಡುತ್ತೆ. ಸೊ ಎಲ್ಲರ ಮನೆಯಲ್ಲೂ ಒಬ್ಬಟ್ಟಿನ ಘಮ ಇದ್ದೇ ಇರುತ್ತೆ. ಯಾರ್ಯಾರಿಗೆ ಒಬ್ಬಟ್ಟು, ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಎಲ್ಲ ಯಾರ್ಯಾರಿಗೆ ಮಾಡೋಕ್ಕೆ ಬರಲ್ಲ ಅವರು ಒಂದು ಸಲ ಈ ರೀತಿ ಹಾಲಿನ ಒಬ್ಬಟ್ಟು ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕಡೆ ಯೂಶ್ವಲಿ ಯುಗಾದಿ ಹಬ್ಬಕ್ಕೆ ಹಾಲೊಬ್ಬಟ್ಟು ಅಥವಾ ಬೇಳೆ ಒಬ್ಬಟ್ಟು ಮಾಡ್ತೀನಿ ನಾನು. ಇವತ್ತು ಇಲ್ಲಿ ಹಾಲೊಬ್ಬಟ್ಟು ಮಾಡಲಿಕ್ಕೆ ನಾನು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಅರ್ಧ ಕಪ್ ಆಗುವಷ್ಟು ಮೈದಾ ಹಾಗೆಯೇ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟು ಎರಡೂ ತೊಗೊಂಡಿದ್ದೀನಿ. ಪೂರ್ತಿ ಮೈದಾದಲ್ಲಾದ್ರೂ ಸಹ ಮಾಡ್ಬೋದು. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಸಿ ಇಟ್ಕೋಬೇಕು. ಪೂರ್ತಿ ಮೈದಾದಲ್ಲೇ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಆದರೆ ಪೂರ್ತಿ ಗೋಧಿ ಹಿಟ್ಟಿನಲ್ಲಿ ಮಾಡಿದ್ರೆ ತುಂಬ ಸಾಫ್ಟ್ ಆದಂಗೆ ಆಗಿಬಿಡುತ್ತೆ ಪೂರಿ. ನಮಗೆ ಈ ಹಾಲೊಬ್ಬಟ್ಟಿಗೆ ಪೂರಿ ತುಂಬ ಕ್ರಿಸ್ಪಾಗಿ ಬೇಕು. ಹಾಗಾಗಿ ಸ್ವಲ್ಪ ಮೈದಾ ಹಿಟ್ಟನ್ನು ನಾವು ಇದಕ್ಕೆ ಸೇರಿಸಲೇಬೇಕಾಗತ್ತೆ. ಕಡಿಮೆ ಪ್ರಮಾಣದಲ್ಲೇ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ ಮೈದಾ ಅರ್ಧ ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ನಲ್ಲ, ಇದರಲ್ಲೇ ಒಂದು 15 ಪೂರಿಗಳಾಗ್ತವೆ ನೋಡಿ. ಈ ರೀತಿ ಗಟ್ಟಿಯಾಗಿ ಕಲಸಿ ಒಂದು ಮುಚ್ಚಳ ಅಥವಾ ಈ ರೀತಿ ಒಂದು ಬೌಲ್ನ ಮುಚ್ಚಿಬಿಟ್ಟು ಇಟ್ಬಿಡಿ. ಅದೊಂದು 10 ನಿಮಿಷ ನೆನಿಲಿ. ಅಷ್ಟರಲ್ಲಿ ನಾವು ಪಾಯಸಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಪುಟಾಣಿ ಒಗ್ಗರಣೆ ಬಾಣಲೆಗೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಸೇರಿಸಿದ್ದೀನಿ. ಇದಕ್ಕೆ ಒಂದು 8 ರಿಂದ 9 ಗೋಡಂಬಿ ಹಾಗೆಯೇ ಬಾದಾಮಿ ಎರಡೂ ಸೇರಿಸ್ಬೇಕು. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗಟ್ಟಿಯಾಗುತ್ತೆ ಖೀರು. ಹಾಗಾಗಿ ನಾವು ಅಕ್ಕಿನ ಹಾಕಬೇಕು. ಇದನ್ನು ಲೋ ಫ್ಲೇಮ್ನಲ್ಲಿ ಗಸಗಸೆ ಎಲ್ಲ ಸ್ವಲ್ಪ ಚಟಪಟ ಅನ್ನೋವರೆಗೆ ಚೆನ್ನಾಗಿ ಹುರಿದು ಒಂದು ಮಿಕ್ಸಂಗ್ ಜಾರ್ಗೆ ಹಾಕೋತಾ ಇದ್ದೀನಿ ನಾನು. ಹಾಲೊಬ್ಬಟ್ಟು ಅಥವಾ ಹಾಲ್ಕಿರು ಯುಗಾದಿ ಹಬ್ಬಕ್ಕೆ ಫೇಮಸ್. ನಮ್ಮ ಮೈಸೂರು ಕಡೆ ನಾವು ಆಲ್ಮೋಸ್ಟ್ ಮಾಡ್ತೀವಿ. ಸೊ ನೀವು ಯುಗಾದಿ ಹಬ್ಬಕ್ಕೆ ಏನೇನು ಸ್ವೀಟ್ ರೆಸಿಪೀಸ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೇ ಒಂದು 4 ರಿಂದ 5 ಆಗುವಷ್ಟು ಏಲಕ್ಕಿನೂ ಸಹ ಸೇರಿಸ್ಕೊಂಡಿದ್ದೀನಿ ನಾನು. ಹಾಗೆಯೇ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಸಹ ಸೇರಿಸಬೇಕು. ಈ ಪಾಯಸಕ್ಕೆ ಕೊಬ್ಬರಿ ಬದಲು ತೆಂಗಿನಕಾಯೇ ಹಾಕಬೇಕು, ಆವಾಗಲೇ ಟೇಸ್ಟ್. ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೋಬೇಕು. ಗಸಗಸೆ ಅಕ್ಕಿ ಎಲ್ಲ ಹಾಕಿರ್ತೀವಲ್ವ, ಸ್ವಲ್ಪ ತರಿ ಇದ್ರೂ ಅದೊಂದು ಸ್ವಲ್ಪ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಾಗಲ್ಲ ಪಾಯಸ. ಹಾಗಾಗಿ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ. ಇವಾಗ ಪಾಯಸಕ್ಕೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ಲ ಡ್ರೈ ಫ್ರೂಟ್ಸು ಹಾಗೆಯೇ ಕಾಯಿ ಎಲ್ಲ ಹಾಕಿ ನೋಡಿ ಎಷ್ಟು ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ಅಂತ. ಇದನ್ನು ಹಾಕಿ ಜಸ್ಟ್ ಒಂದು 10 ರಿಂದ 15 ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ಅದೇನು ತುಂಬ ಗಟ್ಟಿ ಆಗಬೇಕು ಅಂತೇನಿಲ್ಲ. ಅದು ಸ್ವಲ್ಪ ಮಿಕ್ಸ್ ಮಾಡ್ಕೊಡ್ತಿದ್ದ ಹಾಗೆಯೇ ಮಿಕ್ಸರ್ ಜಾರಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ಹಾಲಾಗಲಿ ಏನೂ ಹಾಕಲ್ಲ. ಸೊ ನಿಮಗೆ ಪಾಯಸ ಎಷ್ಟು ಹದಕ್ಕೆ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಹೆಚ್ಚಿಸ್ಕೋಬೋದು ನೀವು. ನನಗೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು, ಏಕೆಂದರೆ ಅಕ್ಕಿ ಗಸಗಸೆ ಎಲ್ಲ ಹಾಕಿರ್ತೀವಲ್ವ, ಇದು ಕುದೀತಾ ಇನ್ನೂ ಗಟ್ಟಿ ಆಗುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಇಟ್ಕೊಳ್ಳಿ. ಇವಾಗ ಒಂದು ಕುದಿ ಬರೋರಿಗೆ ವೆಯ್ಟ್ ಮಾಡಿ ಇದಕ್ಕೆ ಬೆಲ್ಲ ಹಾಕಬೇಕಲ್ವ. ಇಲ್ಲಿ ನಾನು ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಏನೂ ಶೋಧಿಸ್ತೇನೆ ಡೈರೆಕ್ಟಾಗಿ ಬೆಲ್ಲದ ಪುಡಿನೇ ಅರ್ಧ ಕಪ್ ಆಗೋಷ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ನೀವೇನಾದರೂ ಉಂಡೆ ಬೆಲ್ಲ ಅಥವಾ ಅಚ್ಚ ಬೆಲ್ಲನ ತೊಗೊಂಡಿದ್ರೆ ಮೊದಲಿಗೆ ಸ್ವಲ್ಪ ಕರಗಿಸ್ಕೊಂಡು ಆ ಕರಗಿರೋವಂಥ ನೀರನ್ನು ಶೋಧಿಸಿ ಇದಕ್ಕೆ ಹಾಕ್ಕೊಳ್ಳಿ. ಆವಾಗ ನೀವು ಪಾಯಸಕ್ಕೆ ಸ್ವಲ್ಪ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕಾಗುತ್ತೆ. ನಾನು ಒಟ್ಟಿಗೆ ನೀರನ್ನು ಹಾಕಿದ್ದೀನಿ, ಕಾರಣ ಬೆಲ್ಲ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಲ್ವ ಹಾಗಾಗಿ. ಅರ್ಧ ಕಪ್ ಬೆಲ್ಲ ಹಾಕ್ತಾ ಇದ್ದ ಹಾಗೆಯೇ ಸ್ವಲ್ಪ ಕರಗಿದ ನಂತರ ಟೇಸ್ಟ್ ನೋಡಿದೆ, ನನಗೆ ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತು. ಹಾಗಾಗಿ ಇನ್ನೊಂದು 1/4 ಕಪ್ ಆಗುವಷ್ಟು ಸೇರಿಸಿದ್ದೀನಿ. ಟೋಟಲ್ ಆಗಿ ನಾನು 3/4 ಕಪ್ ಆಗುವಷ್ಟು ಬೆಲ್ಲದ ಪುಡಿನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಬೆಲ್ಲ ಸ್ವಲ್ಪ ಕರಗಿದ ನಂತರ ಟೇಸ್ಟ್ ನೋಡ್ತಾ ಇದ್ದೀನಿ ನಾನಿಲ್ಲಿ. ನಿಮಗೆ ಕರೆಕ್ಟಾಗಿದೆ ಅಂತ ಅನ್ಸಿದ್ರೇನು ಟೇಸ್ಟ್ ನೋಡಬೇಡಿ. ಬಟ್ ಇಲ್ಲಿ ನಾವು ಪೂರಿನೂ ಸಹ ಮಾಡ್ಕೋತೀವಲ್ವ, ಪೂರಿ ಸಪ್ಪೆ ಇರುತ್ತೆ, ಪಾಯಸನೂ ಸ್ವಲ್ಪ ಸಪ್ಪೆ ಆಗಿಬಿಟ್ರೆ ಟೇಸ್ಟ್ ಬರಲ್ಲ. ಹಾಗಾಗಿ ನಾವು ಇದಕ್ಕೆ ಸ್ವಲ್ಪ ಸಿಹಿ ಮುಂದವಾಗೇ ಇಟ್ಟಿರಬೇಕು ಖೀರ್ಗೆ. ಇದು ಒಂದು ಕುದಿ ಬರ್ತಿದ್ದ ಹಾಗೆಯೇ ಸ್ಟವ್ನ ಆಫ್ ಮಾಡ್ಕೊಬಿಡಿ. ತುಂಬ ಏನು ಕುದಿಸ್ಬೇಕು ಅಂತೇನಿಲ್ಲ. ಇಲ್ಲಿ ನೋಡಿ ಉಕ್ಕು ಬರ್ತಾ ಇದೆ ಪಾಯಸ, ಇಷ್ಟಾದರೆ ಸಾಕು. ಇವಾಗ ಇದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಮುಚ್ಚಳನ ಮುಚ್ಚಿ ಇಟ್ಬಿಡ್ತೀನಿ. ಅಷ್ಟರಲ್ಲಿ ಈ ಕಡೆ ನಾನು ಏನು ಪೂರಿಗೆ ಒತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ನೀಟಾಗಿ ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಉಂಡೆಗಳಾಗಿ ಮಾಡಿ ಇಟ್ಕೋತಾ ಇದ್ದೀನಿ. ಪೂರಿ ನಾವು ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ, ಆದರೆ ತುಂಬ ತೆಳುವಾಗಿ ಇದನ್ನು ಲಟ್ಟಿಸ್ಬೇಕು. ಉಬ್ಬಿ ಬರಬಾರ್ದು ಇದು ಪೂರಿ ರೀತಿ. ಹಾಗಾಗಿ ನಾವು ತುಂಬ ತೆಳುವಾಗಿ, ಎಷ್ಟು ತೆಳುವಾಗಿ ಲಟ್ಟಿಸ್ತೀವೋ ಅಷ್ಟು ಗರ್ಗರಿಯಾಗಿರುತ್ತೆ ಪೂರಿ.
ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಹೊರಳಿಸ್ಕೊಂಡು ನಾನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳುವಾಗಿ ಪೂರಿನ ಲಟ್ಸಿ ಇಟ್ಕೋತಾ ಇದ್ದೀನಿ ನಾನಿಲ್ಲಿ. ನಾನು ಹೇಳಿರೋ ಮೆಜರ್ಮೆಂಟ್ ಅಂದರೆ ಅರ್ಧ ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೆ, ಅರ್ಧ ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೆ ಅಲ್ವಾ. ಇಷ್ಟರಲ್ಲಿ ನನಗೆ 15 ಪೂರಿಗಳಾಗಿವೆ. 3 ಜನ 4 ಜನಕ್ಕೆ ಇದು ಕರೆಕ್ಟ್ ಆಗುತ್ತೆ. ಒಬ್ಬೊಬ್ರಿಗೆ 2 ಪೂರಿ ಅನ್ನೋದಾದ್ರೂ ಮಧ್ಯಾಹ್ನ ಮಾಡಿಟ್ಕೊಂಡ್ರೆ ರಾತ್ರಿ ತನಕನೂ ಚೆನ್ನಾಗಿ ತಿನ್ಬೋದು. ಇದು ಪೂರಿ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಹೋಗ್ತಾ ಬರ್ತಾ ಹಾಗೇ ಒಳ್ಳೆ ನಿಪ್ಪಿಟ್ಟು ಥರ ಇರುತ್ತಲ್ವ, ಹಾಗೆ ತಿನ್ಬಿಡ್ಬೋದು. ಮಕ್ಕಳಿದ್ರಂತೂ ಮನೆಯಲ್ಲಿ ಪಾಯಸ ಮಿಕ್ಕುತ್ತೆ, ಪೂರಿ ಖಾಲಿ ಆಗುತ್ತೆ, ಆ ರೀತಿ ಆಗುತ್ತೆ. ಇವಾಗ ಫ್ರೈ ಮಾಡಲಿಕ್ಕೆ ನಾನು ಎಣ್ಣೆ ಇಡ್ತಾ ಇದ್ದೀನಿ. ಎಣ್ಣೆನೂ ಅಷ್ಟೇ ಮೀಡಿಯಮ್ ಹದದಲ್ಲೇ ಕಾಯಿಸಿಟ್ಕೋಬೇಕು. ಸ್ವಲ್ಪ ಮೀಡಿಯಮ್ ಆಗಿ ಕಾಯ್ತಾ ಇದ್ದ ಹಾಗೆಯೇ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಎರಡೂ ಕಡೆ ನೋಡಿ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡೆ ನಾನು. ತುಂಬ ರೋಸ್ಟ್ ಮಾಡ್ಕೋಬೇಕು, ಗರ್ಗರಿ ಆಗೋ ರೀತಿಯಲ್ಲಿ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಚೆನ್ನಾಗಿ ನಿಪ್ಪಿಟ್ಟು ಕೋಡ್ಬಳೆ ಎಲ್ಲ ನಾವು ಯಾವ ರೀತಿ ಫ್ರೈ ಮಾಡ್ತೀವಿ ನೋಡಿ ಅದೇ ರೀತಿ ಗೋಲ್ಡನ್ ಬ್ರೌನ್ ಅದಕ್ಕೆ ಟೆಕ್ಸ್ಚರ್ ನೋಡ್ತಿದ್ದ ಹಾಗೇ ನಮ್ಗೆ ಗೊತ್ತಾಗುತ್ತೆ ಸಖತ್ ಕ್ರಿಸ್ಪ್ ಆಗಿದೆ ಅಂತ. ಒಟ್ಟಿನಲ್ಲಿ ಸಾಫ್ಟ್ ಆಗಿರಬಾರ್ದು ಪೂರಿ ಅಷ್ಟೇ, ಇದು ಸಾಫ್ಟ್ ಆಗಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ, ಗರಿ ಆಗಿರಬೇಕು. ಆ ರೀತಿ ಪೂರಿನ ಫ್ರೈ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಬೇಸಿಕಲಿ ಇದು ಪೂರಿ ಉಬ್ಬಬಾರ್ದು, ಇದೇ ರೀತಿ ಫ್ಲ್ಯಾಟ್ ಆಗಿದ್ರೇ ನಮಗೆ ಗರ್ಗರಿಯಾಗಿ ಬರೋದು. ಇದನ್ನು ನಾವು ಒತ್ತಿದ ತಕ್ಷಣ ಮಾಡೋದಕ್ಕಿಂತ ಒಂದು 5-10 ನಿಮಿಷ ಅದನ್ನು ಒಣಗಲಿಕ್ಕೆ ಬಿಡಿ. ಒಣಗಿದ್ದಾದ ನಂತರ ಅದನ್ನು ಫ್ರೈ ಮಾಡಿದ್ರೆ ಪೂರಿ ಉಬ್ಬಲ್ಲ, ಆವಾಗ ಈ ರೀತಿ ಫ್ಲ್ಯಾಟಾಗಿ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಎಷ್ಟು ಪೂರಿಗಳಾಗಿವೆ ಅಂತ, ಸಖತ್ ಕ್ರಿಸ್ಪಿಯಾಗಿದೆ. ಈ ಉದ್ದಿನ ಹಪ್ಪಳ ಎಲ್ಲ ಕರೆದಾಗ ಯಾವ ರೀತಿ ಇರುತ್ತೆ ನೋಡಿ ಆ ರೀತಿ ಕ್ರಿಸ್ಪಿಯಾಗಿದೆ. ನೋಡಿ ಸೌಂಡ್ ಕೇಳಿಸ್ಕೊಳ್ಳಿ, ಎಷ್ಟು ಕ್ರಿಸ್ಪಾಗಿದೆ ಅಲ್ವಾ. ಈ ರೀತಿ ಕ್ರಿಸ್ಪಿ ಪೂರಿ ಇದ್ದರೆ ಮಕ್ಕಳು ಬಿಡ್ತಾರಾ? ಸೊ ಹಾಗಾಗಿ ನಾನು ಮೊದಲೇ ಹೇಳಿದ್ದು ಪೂರಿ ಖಾಲಿ ಆಗುತ್ತೆ, ಪಾಯಸ ಮಿಕ್ಕುತ್ತೆ ಅಂತ. ಇವಾಗ ಒಂದೇ ಒಂದು ಪೂರಿನ ಈ ರೀತಿ ನಾನು ಪೀಸಸ್ ಆಗಿ ಮಾಡಿ ಒಂದು ಬೌಲ್ನಲ್ಲಿ ಹಾಕಿ ಇದಕ್ಕೆ ಮೇಲ್ಗಡೆ ಬಿಸಿ ನಾವು ಮಾಡಿಟ್ಕೊಂಡಿದ್ವಲ್ಲ ಪಾಯಸ ಅದನ್ನು ಹಾಕಬೇಕು. ಪಾಯಸ ನಿಮಗೆ ಎಷ್ಟು ಬೇಕೋ ಅಷ್ಟು ಸರ್ವ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಗರಿಯಾಗಿ ಅವಾಗವಾಗಲೇ ಮಿಕ್ಸ್ ಮಾಡಿನೂ ಸಹ ಕೊಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಮನೆಯಲ್ಲಿ ವಯಸ್ಸಾಗಿರೋರಿದ್ದಾರೆ, ಇಷ್ಟು ಕ್ರಿಸ್ಪಿಯಾಗಿ ತಿನ್ನೋಕ್ಕೆ ಅವ್ರಿಗೆ ಸಾಧ್ಯ ಆಗಲ್ಲ ಅನ್ನೋರು ನಾನು ಈ ರೀತಿ ಮಾಡ್ಕೋತಾ ಇದ್ದೀನಲ್ಲ, ಈ ರೀತಿ ಮಾಡ್ಕೊಳ್ಳಿ. ನಮ್ಮ ಅಜ್ಜಿ ತಾತ ಎಲ್ಲ ಇದೇ ರೀತಿ ಮಾಡ್ತಾ ಇದ್ದಿದ್ದು. ಊಟ ಮಾಡೋದಕ್ಕಿಂತ ಮುಂಚೆ ಮೊದಲು 1-2 ಪೂರಿಗೆ ಈ ರೀತಿ ಪಾಯಸನ ಹಾಕಿ ನೆನೆಸಿಟ್ಬಿಡೋರು. ಊಟ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪೂರಿ ಎಲ್ಲ ನೆಂದು ಸಾಫ್ಟ್ ಆಗಿರೋದಲ್ವ, ಆ ಸಾಫ್ಟ್ ಆಗಿರೋ ಅಂಥ ಪೂರಿನ ಪಾಯಸಕ್ಕೆ ಹೆಚ್ಕೊಂಡು ತಿನ್ನೋರು. ಅದನ್ನು ಸಹ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ. ಸೊ ನಾನಿವತ್ತು ಅದೇ ರೀತಿ ಟೇಸ್ಟ್ ನೋಡ್ತಾ ಇದ್ದೀನಿ. ಪಾಯಸ ಹಾಕಿ ಪೂರಿಗೆ ನೆನೆಸ್ಲಿಕ್ಕೆ ಇಟ್ಟಿದ್ದೆ, ಅಷ್ಟರಲ್ಲಿ ನಾನು ಊಟನೂ ಸಹ ಮಾಡಿಕೊಂಡೆ. ನೋಡಿ ಎಷ್ಟು ಸಾಫ್ಟಾಗಿ ನೆಂದೋಗಿತ್ತು ಅಂತ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿನಾದರೂ ತಿನ್ಬೋದು, ಇಲ್ಲ ಕ್ರಿಸ್ಪ್ ಆಗಿನೇ ಪೀಸಸ್ ಮಾಡಿ ತಕ್ಷಣನೇ ಸಹ ತಿನ್ಬೋದು. ಎರಡೂ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಈ ಯುಗಾದಿ ಹಬ್ಬಕ್ಕೆ ತುಂಬಾ ಸಿಂಪಲ್ಲಾಗಿ ಯಾರು ಬೇಕಾದ್ರೂ ಮಾಡುವಂಥ ಹಾಲು ಹೋಳಿಗೆ ರೆಸಿಪಿನ ನಾನಿವತ್ತು ಹೇಳ್ಕೊಟ್ಟಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋ.